ಶಶಾಂಕ್ ಕಬಡ್ಡಿ ಕ್ಷೇತ್ರದಲ್ಲಿ ಬಾಹುಬಲಿ ಎಂದ ಹೆಸರಾಗಿರುವಂತಹ ಶಶಾಂಕ್ ದಾಳಿಯಲ್ಲಿ ಇದೊಂದು ಪಂದ್ಯ ಕೂಡ ಸಾಕ್ತಾ ಇದೆ. ಹದಿನೇಳು 9 ಪಂದ್ಯಾಟ. ಈ ಬಾರಿ ಮತ್ತೆ ದಾಳಿಯಲ್ಲಿ ಚೇತನ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ ಅದ್ಭುತ ದಾಳಿಗಾರ ಚೇತನ್ ದಾಳಿಯ ವಿಭಾಗದಲ್ಲಿ ಅಷ್ಟೇ ಚುರುಕಾದ ಪಾದರ್ಶನವನ್ನು ಕೂಡ ಎಚ್ಚರಿಕೆ ಡಿಫೆನ್ಸ್ ನಲ್ಲಿ ಚೇತನ್ ಬಲ್ಲರು ಲೆಫ್ಟ್ ಹ್ಯಾಂಡ್ ವಿಭಾಗದಲ್ಲಿ ಸತತ 2 ಟ್ಯಾಕಲ್ಗಳು ಕೂಡ ಮತ್ತೊಮ್ಮೆ ದಾಳಿಯಲ್ಲಿ ಶಶಾಂಕ್ ಎದು ಸಂಖ್ಯೆ 22ರ ಆಟಗಾರ. ಮೈಸೂರು ವಿಶ್ವವಿದ್ಯಾನಿಲಯವನ್ನು ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸಿದ ಆಟಗಾರ ಶಶಾಂಕ್ ದಾಳಿ ವಿಭಾಗದಲ್ಲಿ. ಅದೇ ರೀತಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ 5 ಸಂಖ್ಯೆ 3ರ ಆಟಗಾರ ಚುರುಕಾದ ಪಾದಚಲನದೊಂದಿಗೆ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಮಹೇಶ್. 5 ಡಿಫೆನ್ಸ್ ನ ವಿಭಾಗದಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ. ಅದೇ ರೀತಿ ಬಸವನಗುಡಿ 2 ಸಂಖ್ಯೆ 6ರ ಮಹೇಶ್ ದಾಳಿಯಲ್ಲಿ ಮಾಡು ಇಲ್ಲವೇ ಮಾಡಿ ದಾಳಿ. ಎಚ್ಚರಿಕೆ ಆಟದೊಂದಿಗೆ ಡಿಫೆನ್ಸ್ ನಾವು ಪಡ್ಕೊಂಡಿದ್ದೇವೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಅದೇ ರೀತಿ ದಾಳಿಯಲ್ಲಿ ದಿಲೀಪ್ ಬೋನಸ್ನ ಪ್ರಯತ್ನ ಕೂಡ ಇತ್ತು, ಅದರ ವಿಫಲ ಪ್ರಯತ್ನವಾಗಿ ಮತ್ತೊಮ್ಮೆ ದಾಳಿಯಲ್ಲಿ ಶಶಾಂಕ್. ಮತ್ತೊಮ್ಮೆ ಬಾಹುಬಲಿಯ ಯಶಸ್ವಿ ದಾಳಿ ಕೂಡ. ಹತ್ತರೊಂದಿಗೆ ಈ ಬಾರಿ ಮಾಡಿದ್ರೆ ಮತ್ತೊಮ್ಮೆ ಯಶಸ್ವಿ, ಬಹಳ ಯಶಸ್ವಿಯಾಗಿ ಬಸವನಗುಡಿ ತಂಡ ಡಿಫೆನ್ಸ್ ನಲ್ಲಿ ಕಾಯ್ದುಕೊಳ್ತಾ ಇದೆ. ಇದರೊಂದಿಗೆ ತಂಡದ ಮೊತ್ತ 20-10 ಇನ್ ಫೇವರ್ ಆಫ್ ಟೀಮ್ ಬಸವನಗುಡಿ. ಮತ್ತೊಮ್ಮೆ ದಾಳಿಯಲ್ಲಿ ಶಶಾಂಕ್. ಹತ್ತರೊಂದಿಗೆ ಮತ್ತೆ ಸಾಕ್ತಾ ಇದೆ. ಈ ಬಾರಿ ದಾಳಿಯಲ್ಲಿ 5 ಸಂಖ್ಯೆ 3ರ ಆಟಗಾರ. ಒಂದೆಡೆ ಬಸವನಗುಡಿ ತಂಡ ಸಮಯೋಚಿತ ಆಟ, ಸಮಯನ ವ್ಯರ್ಥ ಮಾಡೋದ್ರ ಮೂಲಕ ಇಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ಗೆ ಅಂಕಗಳ ಜೋಡಣೆಯ ಅವಶ್ಯಕತೆ ಸಾಗಿ ಬರ್ತಾರೆ. ಈ ಬಾರಿ ರೈಟ್ ಹ್ಯಾಂಡ್ ವಿಭಾಗದಲ್ಲಿ ಒಂದು ವಿಫಲ ಟ್ಯಾಕಲ್. ಇದೀಗ 1 ಅಂಕ ಸೇರ್ಪಡೆ ಇದೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೆ ದಾಳಿಯಲ್ಲಿ ಶಶಾಂಕ್. ಕಬಡ್ಡಿಯಲ್ಲಿ ಸಮಯ ವ್ಯರ್ಥ ಮಾಡುವುದು ಕೂಡ ಒಂದು ಕಲೆ ಅಂತ ಹೇಳ್ಬೋದು. ವಿಶೇಷವಾಗಿ ಮುನ್ನಡೆಯಲ್ಲಿರುವಂತಹ ತಂಡಗಳು ಕಬಡ್ಡಿಯಲ್ಲಿ ಸಮಯದ ವ್ಯರ್ಥವನ್ನು ಕೂಡ ಮಾಡ್ತಿರ್ತವೆ. ಸೊ ಅದೇ ರೀತಿ ಬಸವನಗುಡಿ ತಂಡದ ಶಶಾಂಕ್ ಕೊಂಚ ನಿಧಾನಗತಿಯ ದಾಳಿಯನ್ನು ಕೂಡ ಆರಂಭಿಸಿಕೊಂಡಿದ್ದಾರೆ. ಕಳೆದ ದಾಳಿಯಲ್ಲಿ ಯಶಸ್ವಿ ದಾಳಿ ಮಾಡಿದಂತಹ ಆಟಗಾರ ಈ ಬಾರಿ ಮತ್ತೆ ದಾಳಿಯಲ್ಲಿ ಹಾಗೂ ಎಂಟಿ ರೈಟ್.
ಈ ಬಾರಿ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ ದಾಳಿ ಕಟ್ಟಿದ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ವಿಫಲವಾದಂತಹ ಮಹೇಶ್ ಈ ಬಾರಿ ಕೂಡ ತನ್ನ ಹೆಗಲ ಮೇಲೆ ಮಾಡು ಇಲ್ಲವೇ ಮಡಿ ದಾಳಿಯನ್ನು ಕೂಡ ಹೊರಿಸಿಕೊಂಡಿದ್ದಾರೆ. ಹ್ಯಾಂಬ್ರೋ ಸ್ಪೋರ್ಟ್ಸ್ ಕ್ಲಬ್ 5 ಆಟಗಾರರ ನಡುವೆ ಹಳ್ಳಿಯಲ್ಲಿ ಮಹೇಶ್ ಇರುವಂತಹ ಈ ಬಾರಿ ಚೇತನ್ ರೈಟ್ ಕಾರ್ನರ್ ವಿಭಾಗದಿಂದ ಉತ್ತಮವಾದ ಬ್ಲಾಕ್, ಒಂದು ಅಂಕಗಳ ಚೂಟನೆ ಆಗ್ತಾರೆ. ಸಂಖ್ಯೆ 3ರ ಆಟಗಾರ ಹ್ಯಾಂಬ್ರೋ ಸ್ಪೋರ್ಟ್ಸ್ ಕ್ಲಬ್ನ ಪರವಾಗಿ ಕೊನೆಯ ನಿಮಿಷಗಳು ಬಾಕಿ ಇರುವಂತಹ ತಂಡದ ಮೊತ್ತ 20-12 ಬಸವನಗುಡಿ ತಂಡದ ಪರವಾಗಿ 8 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ ಕೂಡ ಈ ಬಾರಿ ಬಕ್ಲೇನ ಆಟಕ್ಕೆ ವಾಗಿದ್ದಾರೆ ಹ್ಯಾಂಬ್ರೋ ಸ್ಪೋರ್ಟ್ಸ್ ಕ್ಲಬ್ನ ಆಟಗಾರರು. ಹಾಗೂ ಅದ್ಭುತವಾದ ಬ್ಲಾಕ್ ರಂಗಾರವರಿಂದ ಬರ್ತಾ ಇದೆ, ಒಂದು ಉತ್ತಮ ಟ್ಯಾಕಲ್. 13-20 ಬಸವನಗುಡಿ ತಂಡದ ಪರವಾಗಿ 20-13 in favor of team ಬಸವನಗುಡಿ. 7 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ ಕೂಡ ಕಾಯ್ದುಕೊಂಡಿದೆ. ಅಲ್ಪ ವಿರಾಮದ ಕಲಿಕೆಯ ನಂತರ ಪ್ರಥಮ ದಾಳಿಯನ್ನು ಚೇತನ್, ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಚೇತನ್ ಉತ್ತಮವಾದ ಕಿಕ್ನ ಪ್ರಯತ್ನ ಕೂಡ ಇತ್ತು. ಒಂದೆಡೆ ರಮೇಶ್ ಹಾಗೂ ಭಾಸ್ಕರ್ ಹಾಗೂ ಚೇತನ್ ಯಶಸ್ವಿ ದಾಳಿಯೊಂದಿಗೆ ಒಂದು ಅಂಕ ಜೋಡಣೆ ಆಗ್ತಾ ಇದೆ ಹ್ಯಾಂಬ್ರೋ ಸ್ಪೋರ್ಟ್ಸ್ ಕ್ಲಬ್ ತಂಡ. ಈಗ ದಾಳಿಯಲ್ಲಿ ಬಾಹುಬಲಿ ಶಶಾಂಕ್ ಕೊನೆಯ 5 ನಿಮಿಷಗಳ ನಿಶಾನೆ ಕೂಡ ಹೊರ ಬಿದ್ದಿದ್ದು 14-21 ಪಂದ್ಯ ಸಾಗಿ ಬರ್ತಾ ಇದೆ. 6 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ದಾಳಿಯಲ್ಲಿ ಶಶಾಂಕ ಚುರುಕಾದ ಪಾದರ್ಚನೆಯೊಂದಿಗೆ ಶಶಾಂಕ್ ಬೋನಸ್ನ ಪ್ರಯತ್ನ ಕೂಡ ಇತ್ತು. ಕಳೆದ ದಾಳಿಯಲ್ಲಿ ಯಶಸ್ವಿಯಾದ ಅಂಕ ಪಡೆದ ಚೇತನ್ ಮತ್ತೆ ದಾಳಿಯ ವಿಭಾಗದಲ್ಲಿ ಹ್ಯಾಂಬ್ರೋ ಸ್ಪೋರ್ಟ್ಸ್ ಕ್ಲಬ್ನ ಕ್ರಿಕೆಟ್ ರೈಡರ್ ಹಾಗೂ ಸಪತ್ತೊಂದಿಗೆ 2 ಅಂಕಗಳ ಮುನ್ನಡೆ ಆಗ್ತಾ ಇದೆ. ಇದರೊಂದಿಗೆ ಪಂದ್ಯಾಟದಲ್ಲಿ ಕಾಣಬಹುದು. ಕಾದು ನೋಡುವ ಶಶಾಂಕ್ ಅವರ ಬಂಧನ ಆದರೆ ಪಂದ್ಯದಲ್ಲಿ ತಿರುವು ಬುದ್ಧಿ 16-20 ಪಂದ್ಯ. ಬಾಹುಬಲಿಯ ಬಂಧನ ಏನಾದ್ರು ಆದ್ರೆ ಈ ಬಾರಿ ಯಶಸ್ವಿಯಾಗಿ ಬಾಹುಬಲಿಯನ್ನ ಮತ್ತೆ ದಾಳಿಯಲ್ಲಿ ಚೇತನ್ ಕಳೆದ ದಾಳಿಗಳಲ್ಲಿ ಯಶಸ್ವಿಯಾಗಿ ದಾಳಿ ಮಾಡುವುದರ ಮೂಲಕ ತಂಡವನ್ನ 19-21 2 ಅಂಕಗಳ ವ್ಯತ್ಯಾಸಕ್ಕೆ ನಿಲ್ಲಿಸಿದ ಆಟಗಾರ ಈ ಬಾರಿ ಮತ್ತೊಮ್ಮೆ ಲೆಫ್ಟ್ ಹ್ಯಾಂಡ್ ಯಶಸ್ವಿ. ಬಸವನಗುಡಿ ತಂಡದ ಲೆಫ್ಟ್ ಹ್ಯಾಂಡ್ ಸತತವಾಗಿ ಟ್ಯಾಕಲ್ಗಳ ಮೂಲಕ ತನ್ನ ತಂಡಕ್ಕೆ ಬರವಾಗ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಶಶಾಂಕ 22-19 3 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ಕೊನೆಯ 3 ನಿಮಿಷಗಳು ಬಾಕಿ ಇರುವಂತಹ 3 ಅಂಕಗಳ ವ್ಯತ್ಯಾಸ ಕೂಡ ಕಂಡುಕೊಳ್ತಾ ಇದ್ದಾವೆ. ಮತ್ತೆ ಇಲ್ಲಿ ಬೋನಸ್ನ ಪ್ರಯತ್ನ. 3 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ತಂಡ ಇರುವಂತಹ ದಾಳಿಯಲ್ಲಿ ದಿಲೀಪ ಈ ಬಾರಿ
ಸೂಪರ್ ದಾಳಿ ಏನಾದ್ರೂ ಕಂಡುಕೊಳ್ತಾ ಇದ್ದವ ಪಂದ್ಯಾಟದಲ್ಲಿ ಮತ್ತೊಮ್ಮೆ ತಿರುವನ್ನ ಕಾಣ್ತೀವ. ಈ ಒಂದು ಋತುವಿನಲ್ಲಿ ಬಹಳ ಯಶಸ್ವಿಯಾದ ತಂಡ ಅಂದ್ರೆ ಅದು ಆಮ್ರೋಡ್ ಸ್ಪೋರ್ಟ್ಸ್ ಕ್ಲಬ್ ತಂಡ. ಕಳೆದ ಋತುವಿನಿಂದ ಈ ಋತುವಿನವರೆಗೂ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ತಾನು ಆಡಿದ ಪಂದ್ಯಾಕೂಟದಲ್ಲೆಲ್ಲ ಕೂಡ ಪ್ರಶಸ್ತಿಯ ಪಡೆಯುವುದರಲ್ಲಿ ಯಶಸ್ವಿಯಾದ ತಂಡ. ಒಂದು ಸಕ್ಸಸ್ಫುಲ್ ಟೀಮ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಅದು ತಿರುವನ್ನು ಕೂಡ ಕಾಣುವ ಸಾಧ್ಯತೆ ಇದೆ. ಯಾಕಂದ್ರೆ 3 ನಿಮಿಷದಿಂದ 8 ಅಂಕಗಳ ಮುನ್ನಡೆಯಲ್ಲಿ ಗುಡಿ 22-21 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ದಾಳಿಯಲ್ಲಿ ಶಶಾಂಕ್. ನಿಮಿಷಗಳು ಬಾಕಿ ಇರುವಂತೆ ದಾಳಿಯಲ್ಲಿ ಶಶಾಂಕ್ 22-21 1 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ಸತತ ಯಶಸ್ವಿ ದಾಳಿಯೊಂದಿಗೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಕೊಂಚ ಕಮ್ಬ್ಯಾಕ್ ಅನ್ನು ಕೂಡ ಮಾಡಿಕೊಂಡಿದೆ. ಈ ಬಾರಿ ದಾಳಿಯಲ್ಲಿ ಚೇತನ್, ಇದೀಗ ದಾಳಿಯಲ್ಲಿ ಬಾಹುಬಲಿ ಶಶಾಂಕನ ಕಾಣ್ತಾ ಇದ್ದಾವ. ಕೊನೆಯ ನಿಮಿಷದ ಬಾಕಿ ಇರುವಂತೆ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಶಶಾಂಕ್. ಈ ಪಂದ್ಯದ ಯಶಸ್ವಿ ದಾಳಿ, ಅದು ಯಶಸ್ವಿ ದಾಳಿಯೊಂದಿಗೆ ಶಶಾಂಕ್ ಬಸವನಗುಡಿ ತಂಡಕ್ಕೆ ಬರವಾಗ್ತಾ ಇದ್ದಾರೆ. ಅಲ್ಪ ವಿರಾಮದ ಕೋರಿಕೆಯನ್ನು ಕೂಡ ಕಾಣ್ತಾ ಇದ್ದಾರೆ ಬಸವನಗುಡಿ ತಂಡದ ವತಿಯಿಂದ. 23-21 2 ಅಂಕಗಳ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಕೇವಲ 2 ಅಂಕ ಇದ್ದಾರೆ. ಈಗಾಗಲೇ 1 ನಿಮಿಷದ ನಿಶಾನೆ ಕೂಡ ಹೊರಬಿದ್ದಿದ್ದು. ಕೇವಲ ಸೆಕೆಂಡ್ಗಳ ಆಟದ ನಡುವೆ ಒಂದು ಸೂಪರ್ ರೈಡ್ ಪಂದ್ಯದ ಗತಿಯನ್ನು ಬದಲಾಯಿಸಬಹುದು. ಬೋನಸ್ನ ಪ್ರಯತ್ನ ಹಾಗೂ ಸಫಲ. ಮತ್ತೊಮ್ಮೆ ದಾಳಿಯಲ್ಲಿ ಬಾಹುಬಲಿ 22-21 1 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ತಂಡ. ಕೇವಲ ಸೆಕೆಂಡ್ಗಳ ಆಟ ಇರುವಂತೆ ಬಾಹುಬಲಿ ದಾಳಿಯ ವಿಭಾಗದಲ್ಲಿ ದಯಮಾಡಿ ಯಾರಾದ್ರೂ ಸರ್ ಫಸ್ಟ್ ಏಡ್ ವ್ಯವಸ್ಥೆ ಮಾಡಿಕೊಡಿ. ದಯಮಾಡಿ ಸ್ಪ್ರೇ ಇದ್ರೆ ಕೊಡಿ ಮಾಡಿ ಪ್ಲೀಸ್. ಸರ್ ಯಾರಾದ್ರೂ ಸ್ಪ್ರೇ ತಂದ್ಕೊಡಿ, ಫಸ್ಟ್ ಏಡ್ ವ್ಯವಸ್ಥೆ ಮಾಡಿಕೊಡಿ.